ಊರಲ್ಲಿ ಸೊಸೈಟಿ ಮೇಲೆ ಯಕ್ಕುಜಾ ದಾಳಿ ಮಾಡ್ತು. ಯುದ್ಧ ಶುರುವಾಯ್ತು. ಇಡೀ ಸಮುರಾಯ್ ಲೀನೇಜ್ ಅನ್ನ ಯಕುಜಾ ಲೀಡರ್ ಕಜಾವೋ ಅಂತ್ಯ ಮಾಡ್ದ. ಕೊನೆಗೆ ಮಾಸ್ಟರ್ ಸೆನ್ಸೈ ಮಾತ್ರ ಉಳ್ಕೊಂಡ್ರು.侍はヤクザをなくす力が全くありませんよ、先輩。カザオ、お前は侍の真の力を理解してない。お前の世界は流血だけだ。貴様たちは我々は数千人だよ。お前は少ないごく一部だ。桜井兄貴、100人の弟子が記されていたけど1人の弟子がいません。誰だと思っているのですね。彼はインド人です。父親は日本のために戦って殉教した。あの子の両親がないですが、わしがこの修道院で育てたのです。いずれヤクザはこの子の手でな。ಯಕುಜಾ ಇಂದ ಸಮುರಾಯ್ಗಳು ಮಾತ್ರ ಅಲ್ಲ, ಸುತ್ತಮುತ್ತ ಇದ್ದ ಜನರು ಕೂಡ ಕಷ್ಟ ಅನುಭವಿಸಿದ್ರು. ಸಂಪಾದನೆ ಮಾಡಿರೋ ಆಸ್ತಿನೆಲ್ಲ ಮಾರ್ಕೊಂಡು ತಮ್ಮ ದೇಶಕ್ಕೆ ವಾಪಸ್ ಹೋಗ್ಬೇಕಾಗಿ ಬಂತು. ಶಿಪ್ ಅಲ್ಲಿ ಇಡ್ಸು. ಆಯ್ತು ಸತ್ಯ. The ship is full. There is no place. Everyone. ಪಾಪ ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ? ಪರವಾಗಿಲ್ಲ, ಹತ್ಸಿ. Okay, sir. ಏನ್ ಸತ್ಯ, ಈ ಬಂಗಾರದಿಂದ ಬಾಂಬೆಲಿ ಏನೇನ್ ಕೊಂಡ್ಕೋಬೇಕು ಅಂತ ಯೋಚನೆ ಮಾಡ್ತಿದೀಯಾ? ಈ ಬಂಗಾರದಿಂದ ಕೊಂಡ್ಕೋಬೇಕಾಗಿರೋದು ಕಾರು ಬಂಗ್ಲೆ ಅಲ್ಲ, ಕೋಲಾಬಾದ ಕೋಸ್ಟಲ್ ಸ್ಟ್ರಚ್ ನ ಕೊಂಡ್ಕೊಂಡು ಪೋರ್ಟ್ ಆಗಿ ಬದಲಾಯಿಸ್ತೀನಿ. ಪೋರ್ಟ ಯಾಕೆ? ಈ ಬೋಟ್ ಹೊರದೇ ಇರೋ ಬಾರನ್ನ ಪೋರ್ಟ್ ಹೊರುತ್ತೆ. ಎಷ್ಟೋ ಜನಕ್ಕೆ ಬದುಕು ಕೊಡುತ್ತೆ. ನೀವೆಲ್ಲ ಏನೋ ಮಾಡ್ತಾ ಇದ್ದೀರಾ? ಕಳ್ಳ! ನಿಲ್ಲು. ಬೇಕಾದ್ರೆ ಬಂಗಾರಲ್ಲ ತಗೊಂಡೋಗು. ಬಿಟ್ಬಿಡೋಣ. ಬಿಡು. ಗನ್ ಕೆಳಗೆ ಹಾಕು, ಇಲ್ಲ ಇವನನ್ನು ಸಾಯಿಸ್ಬಿಡ್ತೇನೆ. ಹಾಕು ಕೆಳಗೆ.
ಕಷ್ಟಪಟ್ಟು ಬೆಳಿಬೇಕು ಅನ್ಕೊಂಡವನಿಗೆ ಕನಸಿನ ಪ್ರಪಂಚ. ಈ ಬಂಗಾರಕ್ಕೋಸ್ಕರ 10 ವರ್ಷದ ಹಿಂದೆ ಬಾಂಬೆ ಬಿಟ್ಟು ಹೋಗಿದ್ದೆ. ರಾತ್ರಿ ನಿನ್ನ ಶಿಪ್ ಹತ್ತದೆ ಹೋಗಿದ್ರೆ ನನ್ನ 10 ವರ್ಷದ ಕಷ್ಟ ಸಮುದ್ರ ಪಾಲಾಗ್ತಿತ್ತು. ಒಂದು ಪ್ರಾಣಕ್ಕೋಸ್ಕರ ಕಷ್ಟಪಟ್ಟು ತಂದಿರೋ ಬಂಗಾರ ಹೋದ್ರೂ ಪರವಾಗಿಲ್ಲ ಅಂತಂದ್ರಿ. ಅಲ್ಲೇ ಅರ್ಥ ಆಯ್ತು ನೀವೇನು ಅಂತ. ಈ ಜನರಿಗೋಸ್ಕರ ನೀವು ಬೋರ್ಡ್ ಕಟ್ಟಿ, ನಿಮಗೆ ನಾನು ಕಾವಲಾಗಿರ್ತೀನಿ. ಇಪ್ಪತ್ತು ವರ್ಷದ ಹಿಂದೆ ಬಂದಂತ ಆ ಜಪಾನ್ ಹಡಗು ಹೇಗೆ ಬಾಂಬೆ ಚರಿತ್ರನ ಬದಲಾಯಿಸ್ತೋ, ಇವಾಗ ಬರ್ತಿರೋಂಥ ಹಡಗು ಬಾಂಬೆ ಭವಿಷ್ಯನೇ ಬದಲಾಯಿಸುತ್ತೆ. ಆಫೀಸರ್ಸ್, ಹಾ ಸುಬೇರ್ ಬೋಲ್, ಏನಾಯ್ತಲ್ಲಿ? ಜಿಮ್ಮಿ, ಗೌರ್ಮೆಂಟ್ ಪೋರ್ಟ್ ಸುತ್ತ ಸೆಕ್ಯೂರಿಟಿ ಟೈಟ್ ಮಾಡಿದ್ದಾರೆ. ಈಗೇನ್ ಮಾಡೋದು? ಅರೆ ಮೆಂಟಲ್ ನನ್ನ ಮಕ್ಕಳ, ಶಿಪ್ನ ತಕ್ಷಣ ಕೊಲವಾ ಪೋರ್ಟಲ್ ಡಾಕ್ ಮಾಡಿ. ಆದ್ರೆ ಅದು ಸತ್ಯದಾದ ಪೋರ್ಟ್ ಅಲ್ವಾ? ಅರೆ ತುझे जितना बोला उतना कर तू. ನಿಕಮ್ಮೆ ಲೋಗ್. ಕಂಟೈನರ್ನ ಹೇಗಾದ್ರೂ ಮಾಡಿ ಪೋರ್ಟಿಂದ ಆಚೆ ತೆಗಿಬೇಕು. ಹೋಮಿ ಬಾವ್ಗೆ ಏನಾದ್ರೂ ಗೊತ್ತಾದ್ರೆ ಒಬ್ಬೊಬ್ಬನ ಕತ್ತರಿಸಾಕ್ತಾನೆ. ತಮ್ಮ ಅಂತ ಕೂಡ ನೋಡಲ್ಲ. रिश्ते में तो हम तुम्हारे बाप लगते हैं. नाम है शहनशाह. ಇವತ್ತು ಬರಬೇಕಾಗಿರೋ ಶಿಪ್ಸ್ ಎಲ್ಲ ಡಾಕ್ ಆಗಿದೆ ಅಲ್ವಾ? ಮತ್ತಿತ್ತು ಯಾವುದು? ಕುಲ್ದೀಪ್ ಸರ್ ಯಾವುದೋ VIP ಎಮರ್ಜೆನ್ಸಿ ಇದೆ ಅಂತ ಅಪ್ಡೇಟ್ ಮಾಡಕ್ ಹೇಳಿದ್ರು ಸರ್. ಏಯ್, ಏನ್ ನಡೀತಿದೆ ಇಲ್ಲಿ? ಏಯ್ ಕುಲ್ದೀಪ್, ಇನ್ಸ್ಪೆಕ್ಷನ್ ಇಲ್ದೇನೆ ಕಂಟೈನರ್ ಎಲ್ಗೆ? ಏಯ್ ಉತ್ತಾರ್, किसका है रे कंटेनर? ಜಿಮ್ಮಿ ಕಾ ಏ ಬಾವ್. ಏ ಪಾರ್ದು, ನಾವಿಬ್ರು ಫ್ರೆಂಡ್ ಕಣೋ. ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ವಲ್ಲ. ನಮ್ಮ ಅಮ್ಮನಿಗೂ ಹೇಳ್ತೀನಿ, ಕಳ್ಳ ಪೊಲೀಸ್ ಆಟ ಇಲ್ಲೇ ಆಟ ಆಡ್ತಾ ಇದ್ವಿ. ಇವಾಗೂ ಅದೇ ತರ ಸೀನ್ ಕಾಣಿಸ್ತಾ ಇದೆ. ಏ ಕುಲ್ದೀಪ್ ಬಾಯ್, ಏನ್ ನೋಡ್ತಾ ಇದೀಯ? ಕಂಟೈನರ್ ನಮ್ದೇ ಬಿಟ್ ಕಳ್ಸು. ಏಯ್ ನಿಲ್ಸೋ. ಏನಾಯ್ತು? ಐ ನಮ್ದೇ ಕಂಟೈನರ್ ಬಿಟ್ ಕಳ್ಸ್ಕೊಡು. ಇದು ಸತ್ಯದಾದ ಪೋರ್ಟ್. ಪರ್ಮಿಷನ್ ಇಲ್ದೆ ಒಂದು ಚಿಕ್ಕ ಹುಲ್ಕಡ್ಡಿ ಕೂಡ ಇಲ್ಲಿಂದ ಆಚೆ ಹೋಗಲ್ಲ. ಇವತ್ತು ನೀನ್ ಪೊಲೀಸ್. ಹೋಗಿ ಲೆಕ್ಕ ಶುರು ಮಾಡು. ಚಲ್. ಓಕೆ ಓಕೆ. 10 9 ಇಳಿಸ್ಬಿಡೋ ಕೆಳಗೆ. 8 7 ಓಪನ್ ಮಾಡು. 5 4 3 2 1. RDX. सुलेमान मारा सालों को. अरे कंटेनर ना बिट्टो. अरे नन कंटेनर ना बिट्टिंग होगली. ಜಲ್ದಿ ನಿಕಲ್ ದೇ. ಜಿಮ್ಮಿ, ನನ್ನ ಮಾತು ಕೇಳು, ಬೇಗ ನಡೆಯೋ. ಕಾರ್ ಹತ್ತು, ಬೇಗ ಹತ್ತು. ಆ
ಕಡೆ ನೋಡು ನಾಗ, ಆ ಕಾರ್ ನೋಡು. ದೇನ ಒಂದು ಸಾವಿಂದ ಬಾಂಬೆ ಹಣೆ ಬರಹನೆ ಬದಲಾಗೋಯ್ತು. सर सीएम सर मीटिंग में है, 10 मिनट में हो जाएगा. ಸರ್, ಏನಾಯ್ತು? ದಾದಾ ಮಗನ್ನ ಜಿಮ್ಮಿ ಸಾಯಿಸ್ಬಿಟ್ನಂತೆ. ಜಿಮ್ಮಿ ಜಿಮ್ಮಿ ಪಾರ್ಥುನ ಸಾಯಿಸ್ಬಿಟ್ಟ. ಇವಾಗ ಅದು ನಿದ್ದೆಯಿಂದ ಎದ್ದೇಳಿಸಿ ಕೇಳ್ಬೇಕಾ? ಯಾಕಂದ್ರೆ ಅವನ ಅಪ್ಪನ ಹೆಸರು ಸತ್ಯದಾದ. ಸತ್ಯದಾದ. ಸತ್ತಿರೋದು ನಿಮ್ ಚಿಕ್ಕಪ್ಪನೇ ಅಲ್ವಾ? ಬಾಂಬೆಗೆ ತೂಫಾನು, ಈ ಮನೆಗೆ ಸಾವು ಹೊಸದೇನಲ್ಲ. ಇವತ್ತು ಚಿಕ್ಕಪ್ಪ 15 ವರ್ಷದ ಹಿಂದೆ ನಮ್ಮಪ್ಪ. ಏನಿದೆ ಅರ್ಜುನ್, ಮನೆಗೆ ವಾರಸ್ದಾರ ನೀನು ಮುಂದಿರ್ಬೇಕೆ ಹೊರ್ತು ಇಲ್ಲೇನ್ ಮಾಡ್ತಾ ಇದೀಯಾ? ಅದೇನೋ ನೀವು ವಾರಸ್ತಾರ ಅಂತ ಮುಂದೆ ನಿಲ್ಲಿಸ್ತಾರಲ್ಲ, ಒಬ್ಬೊಬ್ಬರಾಗೆ ಸಾಯ್ತಾ ಇದ್ದಾರೆ. ಅದರಲ್ಲಿ ನನ್ನ ಸೇರಿಸ್ಬೇಡಿ. ಧರಣೀಜಿ ಅಮ್ಮಾಗ ನಾನು ಬಂದಿದ್ದೀನಿ ಅಂತ ಹೇಳಿ ಇದ್ರ ಬಗ್ಗೆ ಹೇಳ್ಬೇಡಿ. ನಾಚಿಕೆ ಆಗ್ಬೇಕು ಐಜಿ ನಿಮ್ಗೆ. ಪೋರ್ಟ್ ಅಲ್ಲಿ ಪಾರ್ಥುನ ಸಾಯಿಸ್ತವನ್ನ ಹಿಡಿದಿರಾ, ಸ್ಟೇಟ್ಮೆಂಟ್ಗೋಸ್ಕರ ನಮ್ಮನೆಗೆ ಬಂದಿದ್ದೀರಾ. ಪ್ರೀತಮ್ಮ, ವಿರಾಸ್ಕರ್ ಬಂದಿದ್ದಾನೆ. ಯಾವತ್ತೋ ಬೇರಾಗಿ ಸ್ನೇಹಿತರು ಈ ಸಾವಿಂದ ಎದುರಾಗಿದ್ದಾರೆ. ಇನ್ನೇನ್ ಕಾದಿದೆಯೋ? ಪಾರ್ಥು ಸಾವಿನ ಹಿಂದೆ ಯಾರೇ ಇದ್ರು ಅವ್ರನ್ನ ಬಿಡಬಾರ್ದು. ಅವನ್ ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ನಾನು ಅವ್ನ ಹೇಳ್ಕೊಂಬರ್ತೀನಿ. ಏನಾಗತ್ತೆ ಅಂತ ಮುಂದಕ್ಕೆ ಗೊತ್ತಾಗತ್ತೆ. ನಡಿ ಹೋಗೋಣ. ಜಿಮ್ಮಿ, ಲಕ್ಷ್ಮಿ, ಏನಿದು? ಹೊಡಿತೀಯಾ? ನಿಜವಾಗ್ಲೂ ಹೊಡಿತೀಯಾ? अरे रोको यार, पापा रोको यार इसको, रोको इसको. ಜಿಮ್ಮಿ, ಪಾರ್ಥುನ ಸಾಯಿಸಿದ ಇವನೇ ಅನ್ನೋ ಡೌಟ್ ಇರೋದಕ್ಕೆ ಹೇಗೆ? ಅದು ನಿಜನೇ ಆಗಿದ್ರೆ ಬೇರೆ ತರನೇ ಆಗ್ತಿತ್ತು. ಆ ಬೇರೆ ಯಾರು ಅನ್ನೋದು ನಿನಗೆ ಗೊತ್ತಿದೆ ಅನ್ಸುತ್ತೆ.
ನಡುವೆ ಜಗಳ ಏನಕ್ಕೆ ಶುರುವಾಯ್ತು ಅರ್ಜುನ್? ಪೋರ್ಟ್ಗೋಸ್ಕರ. ಇವಾಗೇನು ಯೋಚನೆ ಮಾಡ್ತಾ ಇದೀಯಾ? ಎಲ್ರ ಮುಂದೆ ನಾನು ಹೊಡಿತಿದ್ರೆ ನೀನ್ ಸುಮ್ಮನೆ ನೋಡ್ಕೊಂಡು ನಿಂತಿದ್ದಲ್ಲ. ಸುಮ್ಮನೆ ಇರ್ದೆ? ಅಷ್ಟಕ್ಕೂ ನನ್ನ ಬಗ್ಗೆ ಏನೋ ಗೊತ್ತು ನಿನಗೆ. ಸಾವಿರಾರು ಜನ ಇರೋ ಆ ಪೋರ್ಟ್ನ ಎಲ್ಲ ಕಡೆಯಿಂದನೂ ಲಾಕ್ ಮಾಡಿಸ್ದೆ. ಸತ್ಯದಾದಕ್ಕೂ ಗೇರ್ಲಿಯ ನನ್ನ ಕುತ್ತಿಗೆ ಚೈನ್ ಹಾಕಿದ್ರು. ದಾದಾನ ಹೆದರ್ಸೋದಕ್ಕೆ ಪ್ರಯತ್ನ ಪಟ್ರು. और उसको बहुत मारा. कोई आने वाला नहीं. 100 ಜನಕ್ಕಿಂತ ಹೆಚ್ಚು ಲೋಕಲ್ ಗ್ಯಾಂಗ್ನ ಇಳಿಸ್ದೆ. ಇಷ್ಟೆಲ್ಲ ದಾಟಿ ಯಾವನಾದ್ರೂ ಬರಕ್ಕಾಗತ್ತಾ?